ಹಾಯ್ ಹಲೋ ನಮಸ್ತೆ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಧನುರ್ಮಾಸದ 8ನೇ ದಿನದ ಪೂಜೆ ಎಲ್ಲ ಮಾಡ್ಕೊಂಬಂದೆ. ಬೆಳಗ್ಗೆನೇ ನೋಡಿ ಪ್ರಸಾದ ಕೊಟ್ಟರು. ಪ್ರಸಾದ ತಂದು ಮನೇಲಿ ಇಟ್ಟಿದ್ದೀನಿ. ಫ್ರೈಡೇಲಾಗಿದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಶುಭ ಸಮಾರಂಭಗಳಲ್ಲೂ ಇದು ಇದ್ದೇ ಇರುತ್ತೆ. ಉಪ್ಪಿನ ಜೊತೆ ಉಪ್ಪಿನಕಾಯಿ ಬಡಿಸ್ತಾರೆ ಅಲ್ವಾ, ಎಲ್ಲ ಸಮಾರಂಭಗಳಲ್ಲೂ ಅಷ್ಟೇ. ಒಬ್ಬೊಬ್ರಿಗೆ ಉಪ್ಪಿನಕಾಯಿ, ಒಬ್ಬೊಬ್ರಂತೂ ಉಪ್ಪಿನಕಾಯಿ ಇಲ್ದಿದ್ದು ಊಟನೇ ಮಾಡಲ್ಲ. ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಒಬ್ಬೊಬ್ರಿಗೆ. ನಾನು ಬೇರೆ ಬೇರೆ ಥರ ಉಪ್ಪಿನಕಾಯಿ ಎಲ್ಲ ಹಾಕ್ತಾಯಿರ್ತೀನಿ. ಸೀಸನಲ್ಲಿ ಸಿಗೋವಂಥದ್ದು ಮಾವಿನ ಹಣ್ಣು, ಏಳಿಕಾಯಿ, ನಿಂಬೆಕಾಯಿ ಮತ್ತು ನಲ್ಲಿಕಾಯಿ ಎಲ್ಲ ಥರದ್ದು ನಾನು ನಮ್ಮ ಮನೇಲಿ ಹಾಕ್ತಾಯಿರ್ತೀನಿ ಉಪ್ಪಿನಕಾಯಿ. ಇವತ್ತು ನಿಂಬೆಹಣ್ಣಿದೆ, ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೋಣ ಅಂತ ಹಾಕಿದ್ದೀನಿ. ಆಲ್ರೆಡಿ ಎಲ್ಲ ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿ ಇಟ್ಟಿದ್ದೀನಿ. 4 ಡೇಸ್ ಆಯಿತು ನೆನೆಸಿ ಇಟ್ಟಿದ್ದೀನಿ. ನೋಡಿ, ನಾಳೆ ಟಿಫನ್ಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೀನಿ. ನೋಡಿ, ಎಲ್ಲ ನಿಂಬೆಹಣ್ಣೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಉಪ್ಪು ಅರಿಶಿನ ಹಾಕಿ ಜಾರಲ್ಲಿ ಏಟ್ ಜಾರಲ್ಲಿ ಹಾಕಿ 4 ಡೇಸ್ ಆಯಿತು ನಾನು ಎಲ್ಲ ನೆನೆಸಿಟ್ಟಿದ್ದೀನಿ. ಅದಕ್ಕೇನೇನಪ್ಪ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ನೋಡಿ, ಮೆಣಸಿನ್ಕಾಯಿ, ಮೆಂತ್ಯ, ಸಾಸಿವೆ. ಮೆಣಸಿನ್ಕಾಯಿ ಏನು ಡ್ರೈ ಫ್ರೈ ಮಾಡೋದೇನು ಬೇಕಿರಲಿಲ್ಲ. ಸ್ವಲ್ಪ ನಮಗೀಗ ಮಳೆ ಬೀಳ್ತಾ ಇದೆ, ಅದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಗರಿ ಆಗಲಿ ಅಂತ ಸುಮ್ಮನೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡೆ ಅಷ್ಟೇ. ನೋಡಿ, ಎಲ್ಲ ಸಾಸಿವೆ, ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಎಲ್ಲ ಡ್ರೈ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ. ಇಂಗ್ರೀಡಿಯೆಂಟ್ಸ್ ಏನು ಅಷ್ಟೊಂದು ಜಾಸ್ತಿ ಏನು ಬೇಕಾಗಲ್ಲ. ಎಲ್ಲ ಸ್ವಲ್ಪ ಡ್ರೈ ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ತುಂಬಾ ಈಸಿ ರೆಸಿಪಿ. ಒಬ್ಬೊಬ್ಬರು ನಮ್ಗೆ ಬರಲ್ಲ, ನಮ್ಮ ಕೈಯಲ್ಲಿ ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಉಪ್ಪಿನಕಾಯಿ. ಮಾಡೋ ಮೆಥಡ್ ಕರೆಕ್ಟಾಗಿದ್ದರೆ ಎಲ್ಲ ಚೆನ್ನಾಗೇ ಇರುತ್ತೆ. ಯಾರ ಕೈಲಿ ಏನು ಇರದೆ ಅಂತ ಇಲ್ಲ, ಮಾಡೋದು ಕರೆಕ್ಟಾಗಿ ಮಾಡಬೇಕು ಅಷ್ಟೇ. ಯಾವುದೇ ಕಾಯಿ ಉಪ್ಪಿನಕಾಯಿ ಹಾಕಬೇಕಾದ್ರೂ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನೀರಿಲ್ಲದೆ ಕ್ಲೀನಾಗಿ ಆರಿಸ್ಕೊಳ್ಳಿ ಅಷ್ಟೇ. ನೀರಿನ ಅಂಶ ಅಂತೂ ಸ್ವಲ್ಪನೂ ಇರಬಾರ್ದು. ಆಮೇಲೆ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಒಂದು 3-4 ದಿನ ಅದನ್ನು ನೆನೆಸಿಡ್ರಿ. ಉಪ್ಪಿನಕಾಯಿ ಜಾಡಿ ಅಥವಾ ನೋಡಿ ಈ ಥರ ಗ್ಲಾಸು ಏರ್ಟೈಟ್ ಜಾರ್ ಇರುತ್ತಲ್ಲ, ಆ ಥರದ್ರಲ್ಲಿ ನೆನೆಸಿಡ್ರಿ. ಗಾಳಿ ಹೋಗೋಂಥದ್ದು ಬೇಡ, ಈ ಥರ ಏರ್ಟೈಟ್ ಜಾರೇ ಆಗಬೇಕು. ಇದರಷ್ಟು ಈಸಿ ರೆಸಿಪಿ ಯಾವುದೂ ಇಲ್ಲ ಅಂತಲೂ ಹೇಳ್ಬೋದು. ಆದರೆ ಮಾಡೋ ಮೆಥಡ್ ಕರೆಕ್ಟಾಗಿರ್ಬೇಕಷ್ಟೇ. ಯಾವ ಥರ ಮಾಡಬೇಕು ಅಂತ ಈಸಿಯಾಗಿ ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾಯಿ ತೊಗೊಳ್ಳಿ, ಕ್ಲೀನಾಗಿ ವಾಶ್ ಮಾಡಿ ಆರಿಸಿ ಅದನ್ನು ಹಚ್ಬಿಟ್ಟು ಚಿಕ್ಕದಾಗಿ ನಿಮ್ಗೆ ಯಾವ ಥರ ಎಷ್ಟು ದೊಡ್ಡದಾಗಿ ಪೀಸ್ ಬೇಕೋ ಆ ಥರ ಪೀಸಾಗೆಲ್ಲ ಕಟ್ ಮಾಡಿಟ್ಟು ಒಂದು ಏರ್ಟೈಟ್ ಜಾರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 3-4 ದಿನ ನೆನೆಸಿಡಿ ಅಷ್ಟೇ. ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀರು ಸೇರಬಾರ್ದು. ನೀರು ಯಾವುದೇ ಕಾರಣಕ್ಕೂ ಏನಕ್ಕೂ ಮಿಕ್ಸ್ ಆಗಬಾರ್ದು. ಮತ್ತು ನೆನೆಸಿಡೋದು, ಇವೆರಡೇ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಈ ಥರ ಮಾಡಿದ್ರೆ 1 ವರ್ಷ 2 ವರ್ಷ ಆ ಥರ ಫ್ರಿಜ್ಜಲ್ಲಿ ಇಡದೆ ಹಾಗೆ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಉಪ್ಪಿನಕಾಯಿನ. ಮತ್ತು ಲಾಸ್ಟಲ್ಲಿ ಎಣ್ಣೆ, ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇದೆಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಇದನ್ನು ಯೂಸ್ ಮಾಡ್ಬೋದು. ತಿನ್ನಕ್ಕೆ ರೆಡಿ ಆಗಿರುತ್ತೆ ಇದು. ಉಪ್ಪು ಖಾರ ಎಲ್ಲ ಅವ್ರವ್ರ ಟೇಸ್ಟ್ ತಕ್ಕಂತೆ ಹಾಕ್ಕೊಳ್ಳಿ. ನಾನು 20 ನಿಂಬೆಹಣ್ಣು ತೊಗೊಂಡಿದ್ದೆ. 20 ನಿಂಬೆಹಣ್ಣಿಗೆ ಒಂದು ಕಾಯಿಗೆ 1 ಮೆಣಸಿನ್ಕಾಯಿ ಅಂತ 20 ಮೆಣಸಿನ್ಕಾಯಿ ತೊಗೊಂಡಿದ್ದೆ. 2 ಸ್ಪೂನ್ ಸಾಸಿವೆ ತೊಗೊಂಡಿದ್ದೆ. 1.5 ಸ್ಪೂನು ಮೆಂತ್ಯ ತೊಗೊಂಡಿದ್ದೆ. ನಿಂಬೆಹಣ್ಣು ಉಪ್ಪಿನಕಾಯಿಗೆ ಜೀರಿಗೆ ಹಾಕಲ್ಲ. ಬೇರೆ ಉಪ್ಪಿನಕಾಯಿಗೆ, ಮಾವಿನಕಾಯಿ, ಏಳಿಕಾಯಿಗೆಲ್ಲ ಜೀರಿಗೆ ಹಾಕಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. 10 ಕಾಯಿಗೆ 1 ಇಡಿ ಉಪ್ಪಿನ ಥರ, 20 ಕಾಯಿಗೆ 2 ಇಡಿ ಉಪ್ಪು ಹಾಕಿದ್ದೆ ನಾನು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.